IPL ಸೀಸನ್ 18 ಇನ್ನೇನು ಬಂದೇ ಬಿಡ್ತು. ನೀವೆಲ್ಲ ರೆಡಿಯಾಗಿದ್ದೀರಾ? ಅಭಿಮಾನಿಗಳಂತೂ ಭಾಳ ಕಾತರದಿಂದ ರೆಡಿಯಾಗಿರ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತೇ ಇದೆ. ಇದಕ್ಕೆ RCB ತಂಡ ಹೆಂಗೆ ರೆಡಿಯಾಗಿದೆ? RCB ಈ ಸೀಸನ್ ಗೆದ್ದೇ ಗೆಲ್ಲುತ್ತೆ ಅಂತ ಮಾತುಗಳು ಕೂಡ ಬರ್ತಾ ಇದೆ. ನಿಜಕ್ಕೂ RCB ಈ ಸಲ ಗೆಲ್ಲೋ ಚಾನ್ಸಸ್ ಇದೆಯಾ? ಇದಕ್ಕೆ ಕ್ರಿಕೆಟ್ ತಜ್ಞರು ಏನು ಹೇಳ್ತಾ ಇದ್ದಾರೆ, ಅಂಕಿಅಂಶ ಏನು ಹೇಳ್ತಾ ಇದೆ, ಮತ್ತು ಫ್ಯಾನ್ಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಅಷ್ಟು ಮಾತ್ರ ಅಲ್ಲದೆ ಈ ಸಲ 3 ಜನರನ್ನು ಹೊರತುಪಡಿಸಿ ಎಲ್ಲ ಟೀಮ್ ಪ್ಲೇಯರ್ಸನ್ನು ಚೇಂಜ್ ಮಾಡಲಾಗಿದೆ. ಸೊ ಹಾಗಾಗಿ ಈ RCBಯ ಹೊಸ ತಂಡ ಹೇಗಿದೆ, ಈ ತಂಡದಲ್ಲಿ ಇರ್ತಕ್ಕಂಥ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಅಷ್ಟೇ ಅಲ್ಲ ಸ್ನೇಹಿತರೆ, ಯಾವುದೇ IPL ಸೀಸನ್ ಹೊಸದಾಗಿ ಶುರು ಆಗ್ತಾ ಇದ್ದ ಹಾಗೆ RCBಯ ಅಭಿಮಾನಿಗಳು ಈ ಸಲ RCBಯ ಹೊಸ ಅಧ್ಯಾಯ ಶುರುವಾಗಿದೆ ಅಂತ ಶುರು ಮಾಡ್ತಾರೆ. ಅದಾದಮೇಲೆ ಮೊದಲೆರಡು ಮ್ಯಾಚ್ ಸೋತ್ರೆ ಮೊದಲ ಮ್ಯಾಚ್ ನಾವು ದೇವ್ರಿಗೆ ಬಿಡ್ತೀವಿ ಕಣೋ ಅಂತ ಹೇಳ್ತಾರೆ. ಆಮೇಲೆ ಗೆಲ್ಲಕ್ಕೆ ಶುರುವಾದ ತಕ್ಷಣ ಈ ಸಲ ಕಪ್ ನಮ್ಮದೇ ಅಂತಕ್ಕಂಥ ಸ್ಲೋಗನ್ನು ತುಂಬ ಪಾಪ್ಯುಲರ್ ಆಗಿ ವೈರಲ್ ಆಗುತ್ತೆ. ಅದಾದಮೇಲೆ ಕಳೆದ 18 ವರ್ಷದಿಂದ ಕೂಡ ಸೋತಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಮುಂದಿನ ಸಲ ಕಪ್ ನಮ್ಮದೇ ಅನ್ನಲ್ಲಿಗೆ ಸೀಸನ್ ಎಂಡ್ ಆಗ್ತಾ ಇದೆ. ಹಾಗಾದರೆ ಈ ಸಲ ಈ ಹೊಸ ಸೀಸನಲ್ಲಿ 18ನೇ ಸೀಸನ್ನಲ್ಲಿ 2025ರ IPLನಲ್ಲಿ RCBಯ ವಿಶೇಷತೆಗಳೇನು, ಈ ಸಲ ಕಪ್ ನಮ್ಮದೇ ಅನ್ನೋದು ನಿಜ ಆಗುತ್ತಾ ಅಥವಾ ಇನ್ನೊಂದು ನಮಗೆ ಬೇಸರದ ಸೀಸನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ವರ್ಲ್ಡ್ ಕ್ಲಾಸ್ ಆಗಿರ್ತಕ್ಕಂಥ ಲೆಜೆಂಡ್ಸ್ಗಳು ಆಡಿರ್ತಕ್ಕಂಥ ಈ RCB ತಂಡ ಯಾಕೆ ಸೋಲ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದರಲ್ಲಿ ಮಹಾ ದಿಗ್ಗಜರಾದಂಥ ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿಸ್, AB ಡೆವಿಲಿಯರ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ರಿಸ್ ಗೇಲ್ ಈ ಥರ ದೊಡ್ಡ ದೊಡ್ಡ ಕ್ರಿಕೆಟ್ನ ದಂತಕಥೆಗಳೇ ಆಗಿರ್ತಕ್ಕಂಥವ್ರು ಈ ಟೀಮ್ನಲ್ಲಿ ಆಡಿದ್ದಾರೆ. ಆದಾಗ್ಯೂ ಕೂಡ RCB ಈವರೆಗೂ ಕೂಡ ಯಾಕೆ ಕಪ್ ಗೆಲ್ಲಕ್ಕಾಗಿಲ್ಲ ಅನ್ನೋದನ್ನ ಹಿಸ್ಟ್ರಿ ನೋಡ್ತಾ ಹೋದರೆ, ಮೊದಲನೇದು RCB ಅಂತಕ್ಕಂಥದ್ದು ಹೆವಿ ಬ್ಯಾಟ್ಸ್ಮನ್ ಇರ್ತಕ್ಕಂಥ ಟೀಮಾಗಿ ಯಾವಾಗಲೂ ಕೂಡ ಸ್ಟ್ರಾಂಗ್ ಟೀಮಾಗಿ ಬಿಲ್ಡ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಕೀ ಪ್ಲೇಯರ್ಸ್ ಮೇಲೆ ಅಂದರೆ ಓಪನಿಂಗ್ ಪ್ಲೇಯರ್ಸ್ ಮೇಲೆ ಅತ್ಯಂತ ಹೆಚ್ಚು ಡಿಪೆಂಡ್ ಆಗಿ ಆಡುವಂಥ ಪರಿಸ್ಥಿತಿಯೂ ಕೂಡ ಇದೆ. ಅವರೇನಾದರೂ ಔಟ್ ಆಗೋದ್ರೆ ಮಿಡ್ಲ್ ಆರ್ಡರ್ಸು ಮತ್ತು ಫಿನಿಷರ್ಸು ಮ್ಯಾಚ್ನ ಗೆಲ್ಲಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿದೆ. ನಾವು ಕಳೆದ ಸೀಸನ್ನಲ್ಲೇ ನೋಡೋದಾದರೆ ಕಳೆದೆರಡು ಸೀಸನ್ನಲ್ಲಿ KGF ಮೇಲೇ ನಾವು ಹೆಚ್ಚು ಅವಲಂಬಿತರಾಗಿದ್ದರು. ಅವ್ರು ಔಟ್ ಆದರೆ ಗೆಲ್ಲೋ ಚಾನ್ಸಸ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಆಗಿತ್ತು. ಇದು ಮೊದಲನೇ ಕಾರಣ. ಎರಡನೇದು ಬಹಳ ದೊಡ್ಡ ಇಶ್ಯೂ ಆಗಿರ್ತಕ್ಕಂಥದ್ದು ಬೌಲಿಂಗಲ್ಲಿ ಡೆತ್ ಓವರ್ಸಲ್ಲಿ ರನ್ನನ್ನು ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ RCB ಇದೆ. ಕೊನೆಯ 5 ಓವರ್ಗಳಲ್ಲಿ ಹೆಚ್ಚು ರನ್ನು, ಮಿನಿಮಮ್ 50 ರನ್ನು ಹೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ಡೆತ್ ಸ್ಪೆಷಲಿಸ್ಟ್ ಅಂತಕ್ಕಂಥ ಬೌಲರ್ಸ್ ನಮಗೆ ಕನ್ಸಿಸ್ಟೆಂಟಾಗಿ ಇರಲಿಕ್ಕೆ ಸಾಧ್ಯತೆ ಆಗದೇ ಇರೋದು ಇನ್ನೊಂದು ಕಾರಣ. ಮೂರನೇದು ಮತ್ತು ಬಹಳ ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದ್ರೆ, ಈ ನಾಕ್ಔಟ್ ಗೇಮ್ಸ್ಗಳಲ್ಲಿ ಅಂದರೆ ಎಲಿಮಿನೇಟರ್ಸ್ ಮತ್ತು ಪ್ಲೇ ಆಫ್ ಫೈನಲ್ಗಳಲ್ಲಿ ಆ ಪ್ರೆಷರನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಆಗದೇ ಇರತಕ್ಕಂಥದ್ದನ್ನು ನಮ್ಮ ಇತಿಹಾಸ ತೋರಿಸ್ತಾ ಇದೆ. ಭಾಳ ಮುಖ್ಯವಾದಂಥ ಆಟಗಳಲ್ಲಿ, ಪಂದ್ಯಗಳಲ್ಲಿ ನಾವು ಗೆಲ್ಲುವ ಸಾಧ್ಯತೆ ಇದ್ದರೂ ಕೂಡ ಕೈ ಚೆಲ್ಲುವಂಥ ಪರಿಸ್ಥಿತಿಯಲ್ಲಿ RCB ಇರೋದನ್ನು ನಾವು ನೋಡಿದ್ದೀವಿ. 2016 ಕೊಹ್ಲಿಗೆ ಡ್ರೀಮ್ ಸೀಸನ್ ಆಗಿತ್ತು, ಭಾಳ ಪೀಕಲ್ಲಿದ್ದಂಥ ಸೀಸನ್. ನಾವು ಫೈನಲ್ಗೆ ಹೋದ್ರೂ ಕೂಡ 4 ಓವರಲ್ಲಿ 24 ಬಾಲಲ್ಲಿ ಬರೀ 35 ರನ್ ಬೇಕಿತ್ತು, ಕೈಯಲ್ಲಿ 8 ವಿಕೆಟ್ ಇತ್ತು. ಅಂಥ ಪಂದ್ಯವನ್ನು ಕೂಡ ಸೋಲ್ಬೇಕಾದಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. 2022 ಅಂತೂ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ RCB ಇತ್ತು. ಅದು ಕೂಡ ಎಲಿಮಿನೇಟರ್ಸಲ್ಲಿ ದೊಡ್ಡ ಮೊತ್ತವನ್ನು ಕಲೆ ಹಾಕಿ ಪ್ಲೇ ಆಫ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಸೋತು ಮನೆಗೆ ಬರುವಂಥ ಪರಿಸ್ಥಿತಿ ಆಯಿತು. ಸೊ ಒಟ್ಟಾರೆ ದೊಡ್ಡ ದೊಡ್ಡ ಆಟಗಾರರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು, ಬೌಲಿಂಗಲ್ಲಿ ಇಶ್ಯೂ ಇರ್ತಕ್ಕಂಥದ್ದು ಮತ್ತು ನಾಕ್ಔಟ್ ಗೇಮಲ್ಲಿ ಪ್ರೆಷರನ್ನು ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಸೋಲಿಗೆ ಕಾರಣ ಆಗಿರ್ಬೋದು ಅನ್ನೋದನ್ನು ನಮಗೆ RCB ಇತಿಹಾಸದಿಂದ ಗೊತ್ತಾಗ್ತಾ ಇದೆ. ಸೊ RCB 2025ರ ಹೊಸ ಸ್ಕ್ವಾಡನ್ನು ನಾವು ನೋಡಿದಾಗ ಇದರಲ್ಲಿರ್ತಕ್ಕಂಥ ಪಾಸಿಟಿವ್ಸ್, ಇದರಲ್ಲಿರ್ತಕ್ಕಂಥ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಸ್ಟ್ರೆಂತ್ನ ವಿಚಾರಕ್ಕೆ ಬರೋದಾದರೆ, ಈ ಸಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ವಿರಾಟ್ ಕೊಹ್ಲಿಯಿಂದ ಹಿಡಿದು ಬಹಳ ಯಂಗಾಗಿರ್ತಕ್ಕಂಥ ಆಟಗಾರರು ಕೂಡ ಬಂದಿದ್ದಾರೆ. ಸೊ ಎರಡರ ಕಾಂಬಿನೇಷನ್ ಇದರ ಮೊದಲ ಸ್ಟ್ರೆಂತ್ ಅಂತ ಹೇಳ್ಬೋದು. ಅಂದರೆ ಎಕ್ಸ್ಪೀರಿಯೆನ್ಸು ಮತ್ತು ಯಂಗಾಗಿರ್ತಕ್ಕಂಥ ಫಿಯರ್ಲೆಸ್ ಆಗಿ ಆಡುವಂಥ ಆಟಗಾರರು ಕೂಡ ಇದೆ. ಈ ಎರಡರ ಕಾಂಬಿನೇಷನ್ನು ಒಳ್ಳೆ ಸ್ಟ್ರೆಂತ್ ಆಗಿದೆ ಅನ್ನೋದನ್ನು ಹೇಳ್ಬೋದು. ಇನ್ನು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬರೋದಾದರೆ ದೇವದತ್ ಪಡಿಕ್ಕಲ್ ಇದ್ದಾರೆ, ವಿರಾಟ್ ಕೊಹ್ಲಿ ಕೂಡ ಇದ್ದಾರೆ.
ವಿರಾಟ್ ಕೊಹ್ಲಿ ಇವತ್ತು ಕೂಡ ಅತ್ಯಂತ ಹೆಚ್ಚು ರನ್ನನ್ನು ಗಳಿಸಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಪ್ಲೇಯರ್ ಆಗಿದ್ದರೆ ದೇವದತ್ ಪಡಿಕ್ಕಲ್ ಅವರು ದೊಡ್ಡ ಮೊತ್ತವನ್ನು ಹೊಡಿಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಆಟಗಾರರಾಗೂ ಇದ್ದಾರೆ. ಅದಲ್ಲದೆ 3ನೇ ಕ್ರಮಾಂಕದಲ್ಲಿ ಬರುವಂಥ ರಜತ್ ಪಟಿದಾರ್ ಕೂಡ ನಾವು ನೋಡಿದ್ದೀವಿ 2022ರಲ್ಲಿ ಕ್ರೂಷಿಯಲ್ ಮ್ಯಾಚ್ನಲ್ಲಿ ಸೆಂಚುರಿ ಹೊಡೆದು ಮ್ಯಾಚನ್ನು ಗೆಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ಸೊ ಟಾಪ್ ಆರ್ಡರ್ನಲ್ಲಿ ಬರೋದಾದರೆ ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ಆಟಗಾರರಿದ್ದಾರೆ ಅಂತ ಅನ್ಬೋದು. ಅದ್ರ ಜೊತೆಗೆ ಈಗ ಇಂಗ್ಲೆಂಡ್ನ ಆಟಗಾರ ಫಿಲ್ ಸಾಲ್ಟ್ ಕೂಡ ಬಂದಿರೋದ್ರಿಂದ ಟಾಪ್ ಆರ್ಡ್ರು ಭಾಳ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು. ಈ ಆಟಗಾರರಲ್ಲಿ ಇಬ್ಬರನ್ನು ನಾವು ಓಪನಿಂಗ್ ಕಳಿಸ್ತೇವೆ. ಇನ್ನು ಉಳಿದಂಥವರು 3 ಮತ್ತು 4ನೇ ಕ್ರಮಾಂಕದಲ್ಲಿ ಬರ್ತಕ್ಕಂಥವ್ರು ಅಂದರೆ ಮಿಡ್ಲ್ ಆರ್ಡರ್ಸ್ನಲ್ಲಿ ಬರ್ತಕ್ಕಂಥವ್ರು ಕೂಡ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ ಟೀಮು ಅಂತ ಹೇಳ್ಬೋದು. ಇವ್ರ ಜೊತೆಗೇ ಆಲ್ರೌಂಡರ್ಸ್ ಕೂಡ ಬಂದಿದ್ದಾರೆ. ಆಲ್ರೌಂಡರ್ಸಲ್ಲಿ ಈಗ 3 ಜನ ಆಲ್ರೌಂಡರ್ಸ್ RCBಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಲಿಯಾಮ್ ಲಿವಿಂಗ್ಸ್ಟನ್ ಇರ್ಬೋದು, ಟಿಮ್ ಡೇವಿಡ್ ಇರ್ಬೋದು, ಕೃನಾಲ್ ಪಾಂಡ್ಯ ಇವರು ಕೂಡ ಒಳ್ಳೆ ಆಲ್ರೌಂಡರ್ ಆಗಿದ್ದಾರೆ. ಜೊತೆಗೆ ಮ್ಯಾಚನ್ನು ಫಿನಿಷ್ ಮಾಡುವಂಥ ಕೇಪಬಿಲಿಟೀಸ್ ಕೂಡ ಇರೋದ್ರಿಂದಾಗಿ ಮ್ಯಾಚ್ ಫಿನಿಷರ್ ಆಗಿ ಕೂಡ ಅವರು ಹೊರಹೊಮ್ಮುವ ಸಾಧ್ಯತೆ ಇದೆ. ಹಾಗಂತ ನಮಗೆ ಬ್ಯಾಟಿಂಗಲ್ಲಿ ಒಳ್ಳೆ ಲೈನಪ್ ಇದೆ ಅನ್ನೋ ಮಾತ್ರಕ್ಕೆ ಸಾಕಾಗುತ್ತಾ? ಖಂಡಿತ ಇಲ್ಲ. ನಮಗೆ ಬೌಲಿಂಗಲ್ಲೂ ಕೂಡ ಒಳ್ಳೆ ಸ್ಟ್ರೆಂತ್ ಬೇಕಾಗುತ್ತೆ. ಈ ಸಲ ಬೌಲರ್ಸ್ನ ನೋಡಿದ್ರು ಕೂಡ 3 ಜನ ಒಳ್ಳೆ ಪೇಸರ್ಸ್ ಇದ್ದಾರೆ ಅಂತ ನಾವು ನೋಡ್ಬೋದು. ಮೊದಲನೇದಾಗಿ ಒಳ್ಳೆ ಸ್ವಿಂಗನ್ನು ಹಾಕ್ತಕ್ಕಂಥ ಭುವನೇಶ್ವರ್ ಕುಮಾರ್ ಟೀಮಿಗೆ ಬಂದಿದ್ದಾರೆ. ಎರಡನೇದಾಗಿ ಹೇಸಲ್ವುಡ್ ಅವರು ಇದ್ದಾರೆ. ಮೂರನೇದು ಲುಂಗಿ ಇಂಗಿಡಿ ಅವ್ರನ್ನು ಕೂಡ ತೊಗೊಂಡಿದ್ದಾರೆ. ಈ 3 ಜನ ಪೇಸರ್ಸ್ ಇದ್ದಾರೆ. ಯಾವ ರೀತಿ ಆಡಿಸ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇದು ಅಲ್ಲದೆ ಮತ್ತೊಂದು ಸ್ಟ್ರೆಂತ್ ಏನಪ್ಪ ಅಂತ ಹೇಳಿದರೆ ದೇಶಿ ಆಟಗಾರರ ಬಲ ಈ ತಂಡಕ್ಕೆ ಇದೆ ಈ ಸಲ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಭುವನೇಶ್ವರ್ ಕುಮಾರ್, ಶ್ರೇಯಸ್ ಶರ್ಮಾ ಇರ್ಬೋದು, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಯಶ್ ದಯಾಳ್ ಇವರು ಹಲವಾರು ಜನ ದೇಶಿ ಆಟಗಾರರ ಒಂದು ಬೆನ್ನೆಲುಬು ಕೂಡ ಈ ಸಲ RCB ತಂಡದಲ್ಲಿ ಇದೆ ಅನ್ನೋದು ನಮಗೆ ಮತ್ತೊಂದು ಸ್ಟ್ರೆಂತ್. ಈಗ ವೀಕ್ನೆಸ್ ವಿಚಾರಕ್ಕೆ ಬರೋದಾದರೆ ನಮಗೆ ಆಗಲೇ ನಾನು ಡಿಸ್ಕಸ್ ಮಾಡಿದ ಹಾಗೆಯೇ ಇದರಲ್ಲಿ ದೊಡ್ಡ ವೀಕ್ನೆಸ್ ಯಾವುದು ಅಂತ ಹೇಳಿದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್. ಈ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಕ್ಕಂಥವ್ರು RCBಗೆ ಇಲ್ಲಿವರೆಗೂ ಇಲ್ಲದೇ ಇರೋದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ನಮಗೆ ಬುಮ್ರಾ ಅಂತಕ್ಕಂಥ, ಜೋಫ್ರಾ ಆರ್ಚರ್ ಅಂತಕ್ಕಂಥ ಒಬ್ಬ ಬೌಲರ್ನ ಕೊರತೆ ಇದೆ ಅನ್ನೋದನ್ನು RCBಯ ಆಟಗಳಲ್ಲಿ ಕೊರತೆಯನ್ನು ತೋರಿಸ್ತಾ ಇದೆ. ಡೆತ್ ಓವರ್ಸ್ನಲ್ಲಿ ಆರಾಮಾಗಿ 50ಕ್ಕೂ ಹೆಚ್ಚು ರನ್ನನ್ನು ಕೈ ಚೆಲ್ತಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇದರಿಂದಾಗಿ ಹಲವಾರು ಗೆಲ್ಲುವ ಮ್ಯಾಚುಗಳು ಕೂಡ ಸೋಲುವಂಥ ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ. ಅದಕ್ಕೋಸ್ಕರನೇ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಕೋಚ್ ಗೌತಮ್ ಗಂಭೀರ್ ಹೇಳೋದನ್ನು ನೀವೆಲ್ಲ ನೋಡಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಬ್ಯಾಟ್ಸ್ಮನ್ಗಳು ಮ್ಯಾಚನ್ನು ವಿನ್ ಮಾಡಿದರೆ ಬೌಲರ್ಗಳು ಟೂರ್ನಮೆಂಟನ್ನು ವಿನ್ ಮಾಡಿಸ್ತಾರೆ ಅಂತೇಳಿ. ಸೊ ಆ ಥರದ ಒಂದು ಕೀ ರೋಲು ಬೌಲಿಂಗ್ ಡಿಪಾರ್ಟ್ಮೆಂಟನ್ನು ನೋಡಬೇಕಾಗತ್ತೆ. ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣ ನಮ್ಮ ಹೋಮ್ ಟೌನ್ ಆಗಿದೆ. ಆ ಹೋಮ್ ಟೌನ್ ಫ್ಲ್ಯಾಟ್ ಸರ್ಫೇಸ್ ಇದ್ದಾಗಲೂ ಕೂಡ ಸ್ಪಿನ್ನರ್ಸು ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡೋಕ್ಕಾಗದೇ ಇರೋದನ್ನು ನಾವು ನೋಡ್ತಾ ಬರ್ತಿದ್ದೀವಿ. ಇಲ್ಲೂ ಕೂಡ ಮಿಸ್ಟ್ರಿ ಬೌಲರ್ಸ್, ಮಿಸ್ಟ್ರಿ ಸ್ಪಿನ್ನರ್ಸ್ ಆಗಿರ್ತಕ್ಕಂಥ ಸುನಿಲ್ ನರೇನ್, ರಶೀದ್ ಖಾನ್ರಂಥ ಒಂದು ಟಾಪ್ ಕ್ಲಾಸ್ ಬೌಲರನ್ನು RCB ಮಿಸ್ ಮಾಡ್ಕೊಳ್ತಿದ್ಯಾ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಸೊ ಈ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಡೆತ್ ಓವರ್ನಲ್ಲಿ ಕೈ ಚೆಲ್ತಿರ್ತಕ್ಕಂಥದ್ದನ್ನು ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸೀರಿಯಸ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಇದು ನಮಗಿರ್ತಕ್ಕಂಥ ಮತ್ತೊಂದು ವೀಕ್ನೆಸ್. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆಯೇ ಮತ್ತೊಂದು ವೀಕ್ನೆಸ್ ಏನು ಅಂತ ಹೇಳಿದರೆ ನಾಕೌಟ್ ಮ್ಯಾಚನ್ನು ಕೈ ಚೆಲ್ತಕ್ಕಂಥದ್ದು. RCB ಸತತವಾಗಿ ಸೋತರೂ ಕೂಡ ಪ್ಲೇ ಆಫ್ಗೆ ಬರಲಿಕ್ಕೆ ಹಲವಾರು ಹೋರಾಟಗಳನ್ನು ಮಾಡಿ ಅತ್ಯದ್ಭುತವಾದಂಥ ಆಟಗಳನ್ನು ಆಡಿ ಪ್ಲೇ ಆಫ್ಗೆ ಬರುತ್ತೆ. ಆದರೆ ಪ್ಲೇ ಆಫ್ಗೆ ಬಂದ ಮೇಲೆ ಎಲಿಮಿನೇಟರ್ಸ್ ಹಂತ ಆಗಿರ್ಬೋದು, ಪ್ಲೇ ಆಫ್ನ ಹಂತ ಆಗಿರ್ಬೋದು, ಫೈನಲ್ ಹಂತದಲ್ಲಿ ಕೈ ಚೆಲ್ಲೋದು 2ನೇ ಸೀಸನಿಂದನೂ ಕೂಡ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಈ ನಾಕೌಟ್ ಮ್ಯಾಚ್ನಲ್ಲಿ ಪ್ರೆಷರನ್ನು ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಕೂಡ ಮತ್ತೊಂದು ವೀಕ್ನೆಸ್ ಆಗಿ RCBಗೆ ಇದೆ. ಒಂದು ತಂಡ ಬಲಿಷ್ಠವಾಗಿದ್ದರೆ ಅಷ್ಟೇ ಸಾಕಾ? ಫುಲ್ ಸ್ಟ್ರಾಂಗ್ ಆಗಿದ್ದರೆ ಅಷ್ಟೇ ಸಾಕಾಗತ್ತಾ? ಖಂಡಿತ ಇಲ್ಲ. ಟ್ಯಾಕ್ಟಿಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಟ್ಯಾಕ್ಟಿಸ್ ಮಾಡೋದ್ರಲ್ಲಿ RCB ಏನಾದರೂ ಫೇಲ್ ಆಗ್ತಾ ಇದೆಯಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಈ ಟ್ಯಾಕ್ಟಿಸ್ನ ವಿಚಾರಕ್ಕೆ ಬರೋದಾದರೆ ಮೊದಲನೇದಾಗಿ ಓಪನಿಂಗ್ ಆರ್ಡರ್ ಯಾವುದಾಗಿರಬೇಕು, ಯಾವುದಾಗಿರಬಾರ್ದು ಅನ್ನೋದ್ರ ಮೇಲೆ ಚರ್ಚೆಯನ್ನು ಮಾಡಬೇಕಾಗತ್ತೆ. RCB ಈ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ, ಟ್ಯಾಕ್ಟಿಸನ್ನು ಮಾಡಬೇಕಾಗತ್ತೆ. ನಮಗೆ 2-3 ಆಪ್ಷನ್ಸ್ ಇದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದಾಗೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋದನ್ನು ನೋಡೇ ಇದ್ದೀವಿ. ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಒಂದು ಆಪ್ಷನ್ ಆದರೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇನ್ನೊಂದು ಆಪ್ಷನ್ ಆಗಿದೆ. ಈ ಎರಡರಲ್ಲಿ ಯಾವ ಆಪ್ಷನನ್ನು ಇಳಿಸಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು RCB ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಅಭಿಪ್ರಾಯವು ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇಲ್ಲಿ ಯಾವುದೇ ಓಪನರ್ಸ್ ಬಂದಾಗಲೂ ಕೂಡ ಮೊದಲ 6 ಓವರ್ ಅಂದರೆ ಪವರ್ ಪ್ಲೇ ಒಳಗಾಗಿ ದೊಡ್ಡ ಮೊತ್ತವನ್ನು ಕಲೆ ಹಾಕೋದ್ರಲ್ಲಿ RCB ಸೋಲ್ತಾ ಇದೆ ಅನ್ನೋದು ಕೂಡ ಮತ್ತೊಂದು ಕನ್ಸರ್ನ್ ಪಾಯಿಂಟ್. ಸೊ ಇದರಲ್ಲೂ ಕೂಡ ಅಂದರೆ ಪವರ್ ಪ್ಲೇಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಕಳ್ಕೊಳ್ಳದೆ ದೊಡ್ಡ ಮೊತ್ತವನ್ನು ಮಾಡಲಿಕ್ಕೋಸ್ಕರ ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ.
ಮಿಡ್ಲ್ ಆರ್ಡರ್ಸಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇಲ್ಲದೇ ಇರೋದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇಲ್ಲೂ ಕೂಡ ಒಂದು ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ. ಈ ಮಿಡ್ಲ್ ಆರ್ಡರ್ಸಲ್ಲಿ ಯಾರು ಆಡ್ತಾರೆ ಅನ್ನೋದನ್ನು ನೋಡಬೇಕು. ಈಗಂತೂ ಆಪ್ಷನ್ಸ್ ತುಂಬ ಇದೆ. ಸೊ 3, 4, 5, 6ವರೆಗೂ ಕೂಡ ಯಾವ ಥರದ ಆಟವನ್ನು ಆಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಗೇಮ್ ಪ್ಲ್ಯಾನನ್ನು ಮಾಡಬೇಕಾಗತ್ತೆ RCB. ಇನ್ನು RCBಗೆ ಫಿನಿಷರ್ಸ್ನ ಕೊರತೆ ಇರೋದನ್ನು ನೋಡ್ಕೊಂಡು ಬಂದೇ ಇದ್ದೀವಿ. ಈಗಂತೂ ಟೀಮ್ನಲ್ಲಿ ದಿನೇಶ್ ಕಾರ್ತಿಕೂ ಇಲ್ಲ. ಹಾಗಾಗಿ ಕೋಲ್ಕತ್ತಾಗೆ ರಸೆಲ್ ಇದ್ದ ಹಾಗೆ, ಚೆನ್ನೈಗೆ ಧೋನಿ ಮತ್ತು ಜಡೇಜಾ ಇದ್ದ ಹಾಗೆ RCBಗೂ ಕೂಡ ಒಂದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸನ್ನು ತೋರಿಸಲಿಕ್ಕೆ ಫಿನಿಷರ್ಸ್ನ ಅವಶ್ಯಕತೆ ಇದೆ. ಆ ಫಿನಿಷರ್ಸ್ನ ಕೊರತೆಯನ್ನು ಯಾರು ನೀಗಿಸ್ತಾರೆ ಅನ್ನೋದು ನೋಡಬೇಕು. ಲಿಯಾಮ್ ಲಿವಿಂಗ್ಸ್ಟನ್ ಅವರು ಇದ್ದಾರೆ, ಅದೇ ರೀತಿ ಕೃಣಾಲ್ ಪಾಂಡ್ಯ ಅವರಿದ್ದಾರೆ. ಯಾರು ಈ ಒಂದು ಕೊರತೆಯನ್ನು ನೀಗಿಸ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅದು ಅಲ್ಲದೆ ಕೆಲವು ಆಟಗಾರರನ್ನು ಹೊರತುಪಡಿಸಿ ಫೀಲ್ಡಿಂಗು ಕೂಡ ಒಂದು ಕನ್ಸರ್ನ್ಡ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ನಮ್ಮ RCBಗೆ ಇದೆ. ಇಲ್ಲಿ ತುಂಬ ಅತ್ಯದ್ಭುತವಾಗಿ ಶಾರ್ಪಾಗಿ ಕ್ಯಾಚ್ ಮಾಡುವಂಥವ್ರು, ಬಾಲನ್ನು ಚುರುಕಾಗಿ ಥ್ರೋ ಮಾಡುವಂಥವ್ರು, ಫೀಲ್ಡ್ನಲ್ಲಿ ಲವಲವಿಕೆಯಿಂದ ಇರ್ತಕ್ಕಂಥ ಒಂದು ಫೀಲ್ಡಿಂಗ್ ಡಿಪಾರ್ಟ್ಮೆಂಟಿಗೂ ಕೂಡ ಒಂದು ಪ್ಲ್ಯಾನನ್ನು ಮಾಡಬೇಕಾಗತ್ತೆ RCB. ಇನ್ನು ಗೇಮ್ ಪ್ಲ್ಯಾನನ್ನು ಮಾಡಬೇಕಾದ್ರೆ ಟೀಮ್ ಒಳಗಡೆ ಮಾತ್ರ ಅಲ್ಲದೆ ಬೇರೆ ಬೇರೆ ಟೀಮ್ ಜೊತೆ ಆಟ ಆಡಬೇಕಾದ್ರೂ ಕೂಡ ಕೆಲವು ಟೀಮ್ಗಳಿಗೆ ಒಂದು ವಿಶೇಷವಾದಂಥ ಪ್ಲ್ಯಾನನ್ನು RCB ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮುಂಬೈ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್ಸ್ ಆಗಿರ್ತಕ್ಕಂಥ ಈ ತಂಡದ ಜೊತೆಗೆ ಯಾವ ರೀತಿ ಪ್ಲ್ಯಾನನ್ನು ಮಾಡಬೇಕು ಅನ್ನೋದನ್ನು RCB ಯೋಚನೆ ಮಾಡಬೇಕಾಗತ್ತೆ. ಸ್ಟ್ರಾಟಜಿಕ್ ಮಾಸ್ಟರೇ ಇರ್ತಕ್ಕಂಥ ಧೋನಿ ಇರ್ತಕ್ಕಂಥ ತಂಡ CSK ವಿರುದ್ಧದ ಪ್ಲ್ಯಾನ್ ಏನಾಗಿರಬೇಕು ಅನ್ನೋದನ್ನು ಮಾಡಬೇಕಾಗತ್ತೆ. ಹಾಗೂ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ರಾಜಸ್ಥಾನ್ ರಾಯಲ್ಸ್ ಇರ್ಬೋದು, ಯಂಗ್ ಪ್ಲೇಯರ್ಸನ್ನು ಇಟ್ಕೊಂಡು ಪವರ್ ಹೌಸ್ ಅಂತ ಕರೆಸ್ಕೊಳ್ತಿರ್ತಕ್ಕಂಥ ಗುಜರಾತ್ ಟೈಟನ್ಸ್ನ ಟೀಮ್ ಜೊತೆ ಯಾವ ರೀತಿ, ಹೀಗೆ ಹಲವಾರು ಬೇರೆ ಬೇರೆ ಟೀಮ್ಗಳಿದ್ರೂ ಕೂಡ ಈ ಕೆಲವು ಮುಖ್ಯವಾದಂಥ ಟೀಮ್ಸ್ಗಳ ವಿರುದ್ಧ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು, ಆ ಟೀಮ್ಗಳ ವಿರುದ್ಧ ಸ್ಟ್ರಾಟಜಿ ಏನಾಗಿರಬೇಕು ಅನ್ನೋದನ್ನು ಕೂಡ RCB ಯೋಚನೆ ಮಾಡಬೇಕಾಗತ್ತೆ. ಇನ್ನು ಈಗ ಭಾಳ ಮುಖ್ಯವಾಗಿ ಈ ಸಲ RCB ಗೆಲ್ಲುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಬೇರೆ ಬೇರೆ ಕ್ರಿಕೆಟ್ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಇಷ್ಟೊತ್ತು ಚರ್ಚೆ ಮಾಡಿದ ಹಾಗೆಯೇ ಕ್ರಿಕೆಟ್ ತಜ್ಞರು ಹೇಳೋ ಪ್ರಕಾರ ಮಿಡ್ಲ್ ಆರ್ಡರನ್ನು ಸರಿ ಮಾಡಿಕೊಂಡಿದ್ದೆ ಆದರೆ, ಫಿನಿಷಿಂಗ್ ಡಿಪಾರ್ಟ್ಮೆಂಟನ್ನು ಗಟ್ಟಿ ಮಾಡಿಕೊಂಡಿದ್ದೆ ಆದರೆ, ಮತ್ತು ಬಹಳ ಮುಖ್ಯವಾಗಿ ಈ ಬೌಲಿಂಗಲ್ಲಿ ಡೆತ್ ಓವರ್ಸಲ್ಲಿ ರನ್ನನ್ನು ಕೈ ಚೆಲ್ಲದೇ ಇರೋ ರೀತಿಯಾಗಿ ಬೌಲಿಂಗನ್ನು ಸ್ಟ್ರಿಕ್ಟ್ ಮಾಡಿಕೊಂಡಿದ್ದೆ ಆದರೆ RCB ಗೆಲ್ಲಲಿಕ್ಕೆ ಸಾಧ್ಯತೆ ಇರತಕ್ಕಂಥ ತಂಡ ಅನ್ನೋದನ್ನು ಹಲವಾರು ಕ್ರಿಕೆಟ್ ಪರಿಣಿತರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಅಭಿಮಾನಿಗಳಂತೂ ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಲೋಗನನ್ನು ಯಾವತ್ತೂ ಕೂಡ ಚೇಂಜೇ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ RCB ಅಭಿಮಾನಿಗಳಿದ್ದಾರೆ. ಸೊ RCB ಅಭಿಮಾನಿಗಳು ಈ ಬಾರಿಯ 18ನೇ ಆವೃತ್ತಿಯ ವಿಶೇಷ ಏನು ಅಂತ ಹೇಳಿದರೆ, ಇದು 18ನೇ ಆವೃತ್ತಿ ಆಗಿರೋದ್ರಿಂದ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರು ಕೂಡ 18 ಆಗಿರೋದ್ರಿಂದ ಈ ಸಲ ಗ್ಯಾರಂಟಿ RCB ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅಭಿಮಾನಿಗಳು ಈ ಹಿಂದೆ ಹೇಳ್ತಿರ್ತಕ್ಕಂಥ ಭಾಳ ಫನ್ನಿಯಾಗಿರ್ತಕ್ಕಂಥ ಸ್ಲೋಗನ್ಸ್ಗಳು ಕೂಡ ಯಾವಾಗಲೂ ಇದ್ದೇ ಇದೆ. 14 ವರ್ಷ ಕಪ್ಪೇ ಬರೆದಿದ್ದಂಥ ಸಂದರ್ಭದಲ್ಲಿ 14 ವರ್ಷ ನಾವು ವನವಾಸವನ್ನು ಅನುಭವಿಸಿದ್ದೀವಿ, ಹಾಗಾಗಿ ಈ ಸಲ ನಾವು ಕಪ್ ಗೆಲ್ತೀವಿ ಅನ್ನೋದನ್ನು ನಾವೆಲ್ಲ ಕೇಳಿದ್ವಿ. ಅದಾದಮೇಲೆ ಮತ್ತೆ ಸೋತಂಥ ಸಂದರ್ಭದಲ್ಲಿ 14 ವರ್ಷ ಆದಮೇಲೆ ಮತ್ತೊಂದು ವರ್ಷ ಅಜ್ಞಾತವಾಸ ಇದೆ, ಹಾಗಾಗಿ ಇದನ್ನು ಮುಗಿಸ್ಕೊಂಡು ನಾವು ಕಪ್ ಗೆಲ್ತೀವಿ ಅನ್ನೋದನ್ನು ಬರ್ತಾಯಿತ್ತು. ಒಂದು ಸಲ ಅಲ್ಲ 100 ಸಲ ಸೋತರೂ ನಾವು RCBನೇ ಅಂತ ಹೇಳುವಂಥ ಸ್ಲೋಗನನ್ನು ನೀವು ಕೇಳಿರ್ತೀರಿ. ಅಷ್ಟು ಮಾತ್ರ ಅಲ್ಲದೆ RCB ಏನಾದರೂ ಟ್ರೋಫಿ ಗೆಲ್ತು, IPL ಟೈಟಲನ್ನು ಗೆಲ್ತು ಅಂತ ಹೇಳಿದ್ರೆ IPL ನಿಂತೋಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಯಾವಾಗಲೂ RCB ಫ್ಯಾನ್ಸ್ ಹೇಳ್ತಾನೆ ಇರ್ತಾರೆ. ಈ ಥರ ಅಲ್ಲದೆ ಇನ್ನೂ ಯಾವುದೆಲ್ಲ ಇದೆ, ಯಾವೆಲ್ಲ ಸ್ಲೋಗನ್ಸ್ ಇದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಹಳ ಮುಖ್ಯವಾಗಿ RCBಯ ಕಳೆದ 5 ಪಂದ್ಯಗಳನ್ನು ನೋಡಿ, ಅದರ ಸರಾಸರಿಯನ್ನು ನೋಡಿ ಈ ಸಲ RCB ಕಪ್ ಗೆಲ್ಲುವ ಚಾನ್ಸಸ್ ಎಷ್ಟಿದೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ನೋಡೋದಾದರೆ, ಮೊದಲನೇದಾಗಿ RCB ಕ್ವಾಲಿಫೈ ಆಗುವಂಥ ಸಾಧ್ಯತೆ 65% ಇದೆ. ಅಂದರೆ ಅದು ಕ್ವಾಲಿಫೈಯರ್ಗೆ ಹೋಗಲಿಕ್ಕೆ 65% ಚಾನ್ಸಸ್ ಇದೆ ಅನ್ನೋದನ್ನು ಲಾಸ್ಟ್ 5 ಟೂರ್ನಮೆಂಟ್ನ ಅಂಕಿಅಂಶದ ಸರಾಸರಿ ಹೇಳ್ತಾ ಇದೆ. ಮತ್ತು ಫೈನಲಿಗೆ ಹೋಗುವ ಸಾಧ್ಯತೆ 40% ಇದೆ. ಗೆಲ್ಲಬಹುದಾದಂಥ ಸಾಧ್ಯತೆ 25% 30% ಇದೆ. ಇದೆಲ್ಲವೂ ಕೂಡ ಅಂಕಿಅಂಶ, ಅಂದರೆ ನಂಬರ್ಸ್ ಹೇಳ್ತಿರ್ತಕ್ಕಂಥ ಸತ್ಯಗಳು. ನಂಬರ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಹಾಗಂತ ಕ್ರಿಕೆಟ್ನ ಪ್ರೆಡಿಕ್ಟ್ ಮಾಡೋಕ್ಕೂ ಆಗಲ್ಲ. ಕ್ರಿಕೆಟ್ ಅನ್ನೋದನ್ನೇ ಅನ್ಪ್ರಿಡಿಕ್ಟಬಲ್ ಗೇಮ್. ಹಾಗಾಗಿ RCB ಅವರು ಈ ಸಲ ಏನು ಮಾಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಈವರೆಗೂ ಕೂಡ ಟೈಟಲ್ಸ್ ಗೆದ್ದಿರ್ತಕ್ಕಂಥ ಎಲ್ಲ ಟೀಮ್ಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ಕೆಲವು ವಿಚಾರಗಳು ನಮ್ಮ ಗಮನಕ್ಕೆ ಬರುತ್ತೆ.
ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು ವೆಲ್ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಟೀಮ್ ಆಗಿರುತ್ತೆ. ನೀವು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸನ್ನು ನೋಡಿದರೆ ಅತ್ಯಂತ ಹೆಚ್ಚು ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ಟೀಮ್ಸು. ಇದು ಯಾವಾಗಲೂ ವೆಲ್ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಟೀಮ್ ಆಗಿದೆ. ಇದರಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಆಲ್ರೌಂಡರ್ಸು ಒಂದು ಸಮಬಲವಾಗಿರ್ತಕ್ಕಂಥದ್ದನ್ನು, ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ RCB ಮೊದಲಿಂದನೂ ಕೂಡ ಬ್ಯಾಟಿಂಗ್ ಹೆವಿ ಟೀಮ್ ಆಗಿಯೇ ಇದೆ. ಬೌಲಿಂಗು ಮತ್ತು ಆಲ್ರೌಂಡರ್ನ ಕೊರತೆ ಮೊದಲಿಂದನೂ ಕೂಡ ಕಾಣ್ತಾ ಇದೆ. ಆದರೆ 2025ರ ಟೀಮನ್ನು ನೋಡಿದಾಗ ಹೊಸ ಟೀಮ್ ಆಗಿಯೇ ಕಾಣ್ತಾ ಇದೆ. ಇದರಲ್ಲಿ 3 ಜನ ಆಲ್ರೌಂಡರ್ಸ್ ಇದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಳ್ಳೆ ಪೇಸರ್ಸ್ ಇದ್ದಾರೆ. ಆದರೆ ಇದರಲ್ಲಿ ಲ್ಯಾಕ್ ಆಗಿರ್ತಕ್ಕಂಥ ಸ್ಪಿನ್ನಲ್ಲಿ ಮಾತ್ರ ಅದು ಒಂದನ್ನು ಯಾವ ರೀತಿ ಬಗೆಹರಿಸ್ಕೊಳ್ಳುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಸೊ ಒಟ್ಟಾರೆ ಹಳೆಯ ಟೀಮನ್ನು ನೋಡಿದಾಗ RCBಯ ಹೊಸ ಟೀಮು ಹೊಸದಾಗೇ ಕಾಣ್ತಾ ಇದೆ. ಇದು ನಿಜಕ್ಕೂ RCBಗೆ ಹೊಸ ಅಧ್ಯಾಯ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದೆಲ್ಲದರ ಹೊರತಾಗಿ ಬಹಳ ಮುಖ್ಯವಾಗಿ ನಾವು ಕೆಲವು ಎಚ್ಚರಿಕೆಯನ್ನು ತಗೊಳ್ಬೇಕಾಗತ್ತೆ. ಆ ಎಚ್ಚರಿಕೆ ಬಗ್ಗೆ ಕೊನೆಯದಾಗಿ ನಾವು ಮಾತಾಡೋಣ. ಈ ಎಚ್ಚರಿಕೆ ಏನಪ್ಪ ಅಂತ ಹೇಳಿದರೆ, ಈ ಫ್ರ್ಯಾಂಚೈಸ್ ಗೇಮ್ ಅಂತ ಶುರು ಆಗಿದ್ದೇನೆ ಒಂದು ಬಿಸ್ನೆಸ್ ಇಂಟ್ರೆಸ್ಟಿಂದಾಗಿ. ಸೊ IPL ಬಂದಿರತಕ್ಕಂಥದ್ದನ್ನೇ ಹಣ ಮಾಡಲಿಕ್ಕೆ ಅನ್ನೋದನ್ನು ನಾವು ಒಪ್ಪಲೇಬೇಕಾಗತ್ತೆ. ಸೊ ಹಾಗಾಗಿ ಈ ಆಟವನ್ನು ಭಾಳ ಕಾತರದಿಂದ ಕಾಯ್ತಿರ್ತಕ್ಕಂಥ ಅಭಿಮಾನಿಗಳು ಆಟವಾಗಿ ಮಾತ್ರ ನೋಡಬೇಕು. IPL ಶುರುವಾಗುವ ಹೊತ್ತಿನಲ್ಲೇ ಬೆಟ್ಟಿಂಗ್ಸ್ ಆ್ಯಪ್ಗಳು ಮತ್ತು ಅದರ ಪ್ರಮೋಷನ್ಗಳು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಊರುಗಳಲ್ಲೂ ಕೂಡ ಈ ಟೀಮ್ ಗೆಲ್ಲುತ್ತೆ ಅಂತಕ್ಕಂಥ ಬೆಟ್ಟಿಂಗನ್ನು ಕೂಡ ಯುವಜನರು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಆಟವನ್ನು ಆಟವಾಗಿ ಮಾತ್ರ ನೋಡಬೇಕು. ಇದರಿಂದಾಗಿ ನಾನು ದುಡ್ಡು ಮಾಡ್ಬೋದು ಅಂತಕ್ಕಂಥ ಯೋಚನೆಯನ್ನು ಯುವಜನರು ಮಾಡಬಾರ್ದು ಅನ್ನೋದು ನಮ್ಮ ಮನವಿ. ಯಾಕೆ ಅಂತೇಳಿದರೆ ಈ ಥರದ ಆಟಗಳಿಂದಾಗಲಿ ಬೆಟ್ಟಿಂಗ್ಗಳಿಂದ ಆಗಲಿ ನಿಜಕ್ಕೂ ದುಡ್ಡು ದುಡಿಯೋಕ್ಕೆ ಸಾಧ್ಯನೇ ಇಲ್ಲ. ದುಡ್ಡು ಯಾವಾಗಲೂ ನೀವು ದುಡಿಯೋಕ್ಕೆ ಆಗೋದು ಯಾವಾಗಪ್ಪ ಅಂತ ಹೇಳಿದ್ರೆ ಒಂದು ಶ್ರಮದ ಎಕ್ಸ್ಚೇಂಜ್ ಆದಾಗ ಮಾತ್ರ. ಸೊ ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆದಾಗ ಮಾತ್ರ ದುಡ್ಡನ್ನು ದುಡಿಲಿಕ್ಕಾಗತ್ತೆ ಹೊರತು ಈ ರೀತಿ ಅಡ್ಡದಾರಿಗಳಿಂದ ದುಡ್ಡನ್ನು ದುಡಿಲಿಕ್ಕಾಗಲ್ಲ. ಈ ಆಟವನ್ನು ಆಟವಾಗಿ ನೋಡಿ, ಮನೋರಂಜನಾತ್ಮಕವಾಗಿ ನೋಡಿ, ಎಂಜಾಯ್ ಮಾಡಿ. ಆದರೆ ನಿಮ್ಮ ಹಣ ಮತ್ತು ಸಮಯವನ್ನು ಕಳೆದುಕೊಳ್ಳಬೇಡಿ ಅನ್ನೋದು ಈ ವಿಡಿಯೋದ ಮತ್ತೊಂದು ಉದ್ದೇಶ ಆಗಿದೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ IPL ಯಾವ ರೀತಿ ಶುರುವಾಗಿದೆ, IPLನ ಬಿಸ್ನೆಸ್ ಮಾಡೆಲ್ ಏನು, IPLಗೆ ದುಡ್ಡು ಹೇಗೆ ಬರುತ್ತೆ ಅಂತ ನೀವು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋ ನಾವು ಅದ್ರ ಮೇಲೆ ಮಾಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.